ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಆಡಿಸು, ಶಾಂತಿಯ ಉಳಿಸು, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಗಮ್ಮ, ಬಾಳನು ಬೆಳಗಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕರುಣೆಯ ಬೆಳಗಲಮ್ಮ, ಬಾಳನು ಬೆಳಗಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಹಾಗೆ ನಿಂತ್ಕೊಳ್ಳಿ ಸರ್, ನೀವು ನಿಂತ್ಕೊಳ್ಳಿ, ನೀವು ನಿಂತ್ಕೊಳ್ಳಿ, ಕೈ ಪ್ರೇಮ ಸರ್ ಮುಂದೆ ಬನ್ನಿ, ನೀವು ನಿಂತ್ಕೊಳ್ಳಿ ಸರ್, ನೀವು ಹಿಡ್ಕೊಳ್ಳಿ ಸರ್, ಆನಂದ್ ಸರ್, ಆನಂದ್ ಸರ್ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ ಸರ್, ಆನಂದ್ ಸರ್ ನಿಂತ್ಕೊಳ್ಳಿ, ಕಾರ್ಯದರ್ಶಿಗಳ ನಿಂತ್ಕೊಳ್ಳಿ ಅಮ್ಮ, ಹಿಂಗೆ ಬನ್ನಿ ಸರ್, ಬನ್ನಿ ಇನ್ನು ಅವ್ರನ್ನ ಕರೀರಿ ಲೇಡೀಸ್ನ ಮುಂದೆ. ಹಾಂ 24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ನೋಟಿಸ್ ದಾಖಲು ಮಾಡುವುದು, 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಮಂಡಳಿ ಅನುಪಾಲನಾ ವರದಿ ಓದಿ ಪರಿಶೀಲನೆ ಸ್ವೀಕರಿಸುವುದು, ಸಂಘದ 2023-24ನೇ ಸಾಲಿನ ನ್ಯೂದಳ ಲಾಭ ವಿಲೇವಾರಿ ಮಾಡುವ ಬಗ್ಗೆ, 2024-25ನೇ ಸಾಲಿನ ಅಂದಾಜು ಬಜೆಟ್ ಮಂಜೂರು ಮಾಡುವ ಬಗ್ಗೆ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ಸಹಕಾರ ಸಂಘಗಳ ನಿಯಮಗಳು 1960 ಬೈಲಾ ತಿದ್ದುಪಡಿ ಮಾಡಿಸುವ ಬಗ್ಗೆ, ಸಹಕಾರ ಸಂಘದ ಬೈಲಾ ಪ್ರಕಾರ ಪ್ರತಿಯೊಬ್ಬ ಸದಸ್ಯರು ಸಂಘದ ಉಪನಿಧಿ ಸಂಖ್ಯೆ 29ರ ಸದಸ್ಯರು ಸೇರಿನ ಬೆಲೆ 500 ರೂಪಾಯಿಗಳಾಗಿದ್ದು, ಸಂಘದ ಎಲ್ಲ ಸದಸ್ಯರು ಸಂಘದ 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆ ನೇಮಕಾತಿ ಮಾಡುವ ವಿಚಾರ ಬಗ್ಗೆ, ಸಂಘದಲ್ಲಿ ಯಾವುದೇ ವ್ಯವಹಾರ ಮಾಡದೇ ಇರುವ ಸದಸ್ಯರನ್ನು ಅಮಾನತು ಮಾಡುವ ಬಗ್ಗೆ ಚರ್ಚೆ, ಅಧ್ಯಕ್ಷರ ಅಪ್ಪಣೆ ಮೇಲೆ ವಿಚಾರ, ಅತಿಥಿಗಳ ಭಾಷಣ, ಅಧ್ಯಕ್ಷರ ಭಾಷಣ, ವಂದನಾ ಅರ್ಪಣೆ. ವಿಶೇಷ ಸೂಚನೆ: ಸದಸ್ಯರು ಚರ್ಚಿತಗಳ ವಿಷಯವಿದ್ದರೆ 5 ದಿನ ಮುಂಚಿತವಾಗಿ ಲಿಖಿತ ಮೂಲಕ ಕಾರ್ಯನಿರ್ವಾಹಕರಿಗೆ ತಿಳಿಸತಕ್ಕದ್ದು. ಸಭೆಗೆ ಸದಸ್ಯರಿಗೆ ಮಾತ್ರ ಪ್ರವೇಶದ ಮುನ್ನ ಹಾಜರಿ ಪುಸ್ತಕದಲ್ಲಿ ರುಜು ಮಾಡಿ ಪ್ರವೇಶಿಸತಕ್ಕದ್ದು. ಸಭೆಗೆ ಬರುವಾಗ ಆಹ್ವಾನ ಪತ್ರಿಕೆ ತರುವುದು. ಒಂದು ವಿಷಯವನ್ನು ಚರ್ಚಿಸುವಾಗ ಬೇರೊಂದು ವಿಷಯ ಚರ್ಚಿಸುವ ಅವಕಾಶವಿರುವುದಿಲ್ಲ. ಪ್ರತಿಯೊಬ್ಬ ಸದಸ್ಯನು ಸಂಘದ ಉಪವಿಧಿ ಪ್ರಕಾರ 29ರ 5 ವರ್ಷದಲ್ಲಿ 2 ವರ್ಷ ಹಾಲು ಸರಬರಾಜು ಮಾಡಿರಬೇಕು ಹಾಗೂ ಇಂದಿನ 5 ವಾರ್ಷಿಕ ಸಾಮಾನ್ಯ ಸಭೆಗಳಲ್ಲಿ 3ರಲ್ಲಾದರೂ ಕಡ್ಡಾಯವಾಗಿ ಹಾಜರಿರತಕ್ಕದ್ದು. ಈ ನೋಟಿಸ್ ಜೊತೆಗೆ 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ, ಜಮಾ ಖರ್ಚು, ವ್ಯಾಪಾರ ಲಾಭ ನಷ್ಟ ಹಾಗೂ ಆಸ್ತಿ ಜವಾಬ್ದಾರಿಯನ್ನು ಲಗತ್ತಿಸಿದೆ. ಮೇಡಮ್ ಅವ್ರು ಈ ಕಡೆ ನೋಡಿ.